ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಶಿಡ್ಲಕಟ್ಟೆ. ರಾಜ್ಯದ ಎಲ್ಲ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಭಾರತದ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ ಅನ್ನು ನಾವಿಲ್ಲಿ ನೋಡ್ತಾ ಹೋಗೋಣಂತೆ. 2025-26 ಆರ್ಥಿಕ ಸಮೀಕ್ಷೆಯಲ್ಲಿ ಸೇವಾ ವಲಯದ ಕಾರ್ಯಕ್ಷಮತೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದಾನೆ ಅಂತೆಲ್ಲ ನೋಡ್ತಾ ಬರ್ತೀವಿ. ಎಸ್, ಹಾಗಾದ್ರೆ ಮೊದಲನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, ಸೇವೆಗಳ GVA ಬೆಳವಣಿಗೆ ಆರ್ಥಿಕತೆಯ ಪ್ರಾಥಮಿಕ ಚಾಲಕವಾಗಿ ಉಳಿದಿದೆ. ಫಸ್ಟ್ ಹಾಲ್ಫ್ ಫೈನಾನ್ಷಿಯಲ್ ಇಯರ್ 2026 ನಲ್ಲಿ 9.1% ವಿಸ್ತರಿಸಿದೆ. ಅಂದ್ರೆ GVA ಗ್ರೋತ್ ರೇಟ್ 9.1%, ಆರ್ GDP ಗ್ರೋತ್ ರೇಟ್ 9.1% ವಿಸ್ತರಿಸಿದೆ ಅಂತೇಳಿ ಹೇಳಿದ್ದಾನೆ. ನೆಕ್ಸ್ಟ್ ಸೆಕೆಂಡ್ ಒನ್ ಹೇಳ್ತಾನೆ, ಹಣಕಾಸು ಸೇವೆಗಳು, ರಿಯಲ್ ಎಸ್ಟೇಟು, ವೃತ್ತಿಪರ ಸೇವೆಗಳನ್ನ ಪ್ರಮುಖ ಬೆಳವಣಿಗೆಯ ಚಾಲಕರು ಎಂದು ಕರೆಯಲಾಗಿದೆ. ಅಂದ್ರೆ ಸೇವಾ ವಲಯದಲ್ಲಿ ಅತಿ ಹೆಚ್ಚು ಹಣಕಾಸು ಸೇವೆಗಳಿರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ವೃತ್ತಿಪರ ಸೇವೆಗಳು ಹೆಚ್ಚಿನದಾಗಿ ಬೆಳೆದಿವೆ ಅಂತ ಹೇಳ್ತಾನೆ. ಮೂರನೇದು ಹೇಳ್ತಾನೆ, ಹಣಕಾಸು ವರ್ಷದುದ್ದಕ್ಕೂ 25-26ರಲ್ಲಿ ಸೇವೆಗಳ ರಫ್ತು ಕುಸಿತದ ಹಾದಿಯನ್ನ ಅನುಭವಿಸಿದೆ ಅಂತ ನೋಡ್ತಾರೆ. ಕುಸಿತದ ಹಾದಿಯನ್ನ ಅನುಭವಿಸಿದೆ ಸೇವೆಗಳ ರಫ್ತು ಅನ್ನುವಂಥದ್ದು ಅಂತ ಹೇಳ್ತಾ ಇದ್ದಾನೆ. ಮೇಲ್ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸೊ 1 ಮತ್ತು 2 ಸರಿ, 2 ಮತ್ತು 3 ಸರಿ, 1 ಮತ್ತು 3 ಸರಿ, 1, 2, 3 ಸರಿ ಎನ್ನುವಂತ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾನೆ ಇಲ್ಲಿ ಸ್ನೇಹಿತರೆ. ಎಸ್, ಹಾಗಾದ್ರೆ ಇಲ್ಲಿ ನಮಗೆ ಕಾಮನ್ ಆಗಿ ಗೊತ್ತಿರಲಿ, GDP ಗ್ರೋತ್ ರೇಟ್ ಅಥವಾ GVA ಗ್ರೋತ್ ರೇಟ್ ಸರ್ವಿಸ್ ಸೆಕ್ಟರ್ ಎಷ್ಟಿದೆಯಪ್ಪ ಅಂತಂದ್ರೆ 9.1% ಇದೆ. ಅಗ್ರಿಕಲ್ಚರ್ ಸೆಕ್ಟರ್ 3.1% ನಷ್ಟಿದೆ. ಇಂಡಸ್ಟ್ರಿಯಲ್ ಸೆಕ್ಟರ್ 6.2% ಅಷ್ಟಿದೆ. ಎಸ್, ಹಾಗಾದ್ರೆ ಕೃಷಿ ವಲಯ ಅನ್ನುವಂಥದ್ದು 3.1, ಕೈಗಾರಿಕಾ ವಲಯ 6.2, ಸೇವಾ ವಲಯ 9.1. ಇದು ಸ್ಟೇಟ್ಮೆಂಟ್ 1 ಇಸ್ ರೈಟ್ ಅಂತೇಳಿ ನೋಡ್ತಾ ಬರ್ತೀವಿ. ಕಾಮನ್ ಆಗಿ ಇದು ಎಲ್ಲದರಲ್ಲೂ ಇದೆ ಸ್ಟೇಟ್ಮೆಂಟ್ 1 ಈ ಮೂರಲ್ಲಿ. ಹಾಗಾಗಿ ನಾವು ಎರಡನೇದನ್ನ ಏನ್ ಮಾಡ್ಬೋದು, ಕೈ ಬಿಡ್ಬೋದು, ಎಲಿಮಿನೇಟ್ ಮಾಡಬಹುದು. ಎಸ್, ಈಗ ಹಣಕಾಸು ಸೇವೆಗಳು, ರಿಯಲ್ ಎಸ್ಟೇಟ್, ವೃತ್ತಿಪರ ಸೇವೆಗಳು ಅತಿ ಹೆಚ್ಚು ವೇಗವಾಗಿ ಬೆಳವಣಿಗೆಯನ್ನು ಹೊಂದಿವೆ ಅಂತ ಹೇಳ್ತಾರೆ. ಎಸ್, ಇವು ಮೂರು ಕೂಡ ಇದು ಕೂಡ ಸರಿಯಾದ ಉತ್ತರ ಆಗಿರುತ್ತೆ ಅಂತ ನೋಡ್ತಾ ಆಗ್ತದೆ. ಹಣಕಾಸು ಸೇವೆಗಳ ಮತ್ತು ರಿಯಲ್ ಎಸ್ಟೇಟ್ ಅನ್ನುವಂಥದ್ದು ಹಾಗೂ ವೃತ್ತಿಪರ ಸೇವೆಗಳ ವಿಸ್ತರಣೆ ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ಬೆಳೆದಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಇನ್ನ ಎರಡನೇದು ಸರಿ ಅಂತ ಅನ್ನಿಸ್ತು. ಸೊ ಹಾಗಾದ್ರೆ 1, ಇಲ್ಲಿ 2 ಅಂತ ಆಯ್ತು, ಇದೊಂದಾಯ್ತು. ಈಗ ನಾವೀಗ ಎ ಮತ್ತು ಡಿ ಇವೆರಡರಲ್ಲಿ ನಾವು ಚಾಯ್ಸ್ ಅನ್ನು ಮಾಡಬೇಕಾಗುತ್ತೆ. ಮೂರನೇ ಸ್ಟೇಟ್ಮೆಂಟ್ ಅನ್ನು ನೋಡ್ಬೇಕಾಗುತ್ತೆ. ಹಣಕಾಸು ವರ್ಷದುದ್ದಕ್ಕೂ ಸೇವೆಗಳ ರಫ್ತು ಕುಸಿತದ ಹಾದಿಯನ್ನ ಅನುಭವಿಸಿದೆ ಅಂತೇಳಿ. ಸೇವೆಗಳ ರಫ್ತು ಅನ್ನುವಂಥದ್ದು ನಿರಂತರವಾಗಿ ಹೆಚ್ಚಳ ಆಗ್ತಾ ಇದೆ, ಕಡಿಮೆ ಆಗಿಲ್ಲ. ಸೇವೆಗಳ ರಫ್ತು ಪ್ರಮಾಣ ಹೆಚ್ಚಳ ಆಗಿದೆ. ಬಟ್ ಸರಕುಗಳ ರಫ್ತು ಪ್ರಮಾಣ ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ ಸರಕುಗಳ ಆಮದಿಗಿಂತ ಕಡಿಮೆ ಇದೆ. ಸರಕುಗಳ ಆಮದಿಗಿಂತ ಕಡಿಮೆ ಇದೆ, ಹೆಚ್ಚಾಗಿಲ್ಲ ಅಂತಲ್ಲ, ಹೆಚ್ಚಾಗಿದೆ. ಬಟ್ ಆದ್ರೆ ನಮ್ಮ ಇಂಪೋರ್ಟ್ ಜಾಸ್ತಿ ಇದೆ ಯಾವರಲ್ಲಿ, ಸರಕುಗಳಲ್ಲಿ. ಬಟ್ ಸೇವೆಗಳಲ್ಲಿ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಏರಿಕೆ ಆಗ್ತಾ ಇದೆ. ಸರಕು ಮೇಲೆ ಗೂಡ್ಸ್ ಅಲ್ಲೂ ಕೂಡ ಎಕ್ಸ್ಪೋರ್ಟ್ ಅನ್ನೋಂಥದ್ದು ಏರಿಕೆ ಆಗ್ತಾ ಇದೆ ಅಂತ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಹಾಗಾಗಿ ನಾವು ನೋಡ್ತಾ ಬಂದಾಗ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. 1 ಮತ್ತು 2 ಸರಿಯಾದ ಉತ್ತರ ಆಗುತ್ತೆ. ಸೊ 1 ಮತ್ತು 2 ಸರಿ ಅನ್ನುವಂಥ ಆಪ್ಷನ್ಸ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ, ಆಯ್ಕೆಯನ್ನ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಎಸ್, ಇನ್ನು ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಯನ್ನು ನೋಡಂತೆ. ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಸಂಬಂಧಿಸಿದಂತೆ 2025-26 ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತದ ಬಾಹ್ಯ ವಲಯದ ಪ್ರವೃತ್ತಿಯನ್ನ ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದ್ರೆ ಬಾಹ್ಯ ವಲಯ, ಎಕ್ಸ್ಟರ್ನಲ್ ಸೆಕ್ಟರ್, ಬಾಹ್ಯ ವಲಯ ಅಂತ ಬಂದಾಗ ಎಕ್ಸ್ಟರ್ನಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಂತೇಳಿ. ಭಾರತದ ವಿದೇಶಿ ವಿನಿಮಯ ಸಂಗ್ರಹ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಸಂಗ್ರಹ ಐತಿಹಾಸಿಕ ಮಾನದಂಡಗಳನ್ನು ದಾಟಿದ್ದು, ಅಂದ್ರೆ ಐತಿಹಾಸಿಕವಾಗಿ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಜನವರಿ 2026 ಹೊತ್ತಿಗೆ 11.1 ತಿಂಗಳುಗಳ ಆಮದು ವ್ಯಾಪ್ತಿಯನ್ನು ಒದಗಿಸಿದೆ ಅಂತ ನೋಡ್ತಾ ಹೋಗ್ತದೆ. ಅಂದ್ರೆ ವಿದೇಶಿ ವಿನಿಮಯ ಸಂಗ್ರಹ ಅನ್ನುವಂಥದ್ದು ನಾವು 11 ತಿಂಗಳು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೂ ನಮ್ಮ ಹತ್ರ ಅವೈಲೇಬಲ್ ಇದೆ ಅನ್ನುವಂಥದ್ದು. ವಿದೇಶಿ ಕರೆನ್ಸಿಗಳು ನೆಕ್ಸ್ಟ್ 11.1 ತಿಂಗಳಿನಷ್ಟು ಆಮದು ಮಾಡಿಕೊಳ್ಳುವಷ್ಟು ನಮಗೆ ಏನಿದೆ ವ್ಯಾಪ್ತಿಯನ್ನು ಒದಗಿಸಿದೆ ಅಂತೇಳಿ. ಇದಕ್ಕೆ ನಾವು ಇಂಡಿಯನ್ ಎಕನಾಮಿಕ್ ಸರ್ವೆನ ಡೀಟೇಲ್ಡ್ ಆಗಿ ಓದಬೇಕು ಸ್ನೇಹಿತರೆ, ಈ ತರ ಪ್ರಶ್ನೆಗಳು ಬಂದಾಗ. ಎಸ್, ಇನ್ನು ನೆಕ್ಸ್ಟ್ ಕಳೆದ 2 ವರ್ಷಗಳಲ್ಲಿ ಭಾರತದ ಜಾಗತಿಕ ಸರಕು ರಫ್ತಿನ ಪಾಲು ಐತಿಹಾಸಿಕ ಕುಸಿತವನ್ನ ಕಂಡಿದೆ ಅಂತೇಳಿ ನೋಡ್ತಾ ಬರ್ತೀವಿ. ಐತಿಹಾಸಿಕ ಕುಸಿತವನ್ನ ಕಂಡಿದೆ ಸರಕುಗಳ ರಫ್ತಿನ ಪಾಲು ಅನ್ನುವಂಥದ್ದು ಅಂತೇಳಿ. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ 2015ಗೆ ಹೋಲಿಸಿದಂತೆ 2026 ರಲ್ಲಿ ಚಾಲ್ತಿ ಖಾತೆಯ ಕೊರತೆ ಅನ್ನುವಂಥದ್ದು GDP ಅನುಪಾತವು ಗಮನಾರ್ಹವಾಗಿ ಸುಧಾರಿಸಿದೆ. ಗಮನಾರ್ಹವಾಗಿ ಏನಾಗಿದೆ,
ಸುಧಾರಿಸಿದೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ವಿಲ್ ಲೈಕ್ ರಿಫಾರ್ಮ್ ಅಂತೇಳಿ ನೋಡ್ತಾ ಬರ್ತೀವಿ. ಸೊ ಅಂದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅನ್ನುವಂಥದ್ದು ಗಮನಾರ್ಹವಾಗಿ ಸುಧಾರಣೆಯನ್ನ ಕಂಡಿದೆ 2015ಕ್ಕೆ ಹೋಲಿಸಿದಂತೆ ಅಂತೇಳಿ. 2015 ಅಂತ ಬಂದಾಗ 2.5% ವರೆಗೂ ಏನಿತ್ತು, ಚಾಲ್ತಿ ಖಾತೆ ಕೊರತೆ ಇತ್ತು. ಈ ಬಾರಿ ಚಾಲ್ತಿ ಖಾತೆ ಕೊರತೆ 0.8%, 25-26ರಲ್ಲಿ. ಅಂದ್ರೆ ಏನಾಗಿದೆ, ನಮ್ಮ ರಾಷ್ಟ್ರದ GDP 0.8% ನಷ್ಟು ಚಾಲ್ತಿ ಖಾತೆ ಕೊರತೆ ಇದೆ. ಅಂದ್ರೆ ಸುಧಾರಣೆ ಕಂಡಿದೆ. 2.5 ಇಂದ 0.8ಗೆ ಏನಾಗಿದೆ, ಇಳಿಕೆಯನ್ನ ಕಂಡಿದೆ. ಹಾಗಾಗಿ ಚಾಲ್ತಿ ಖಾತೆ ಕೊರತೆ ಅನ್ನುವಂಥದ್ದು ನೀಗಿಸೋದ್ರ ನಿಟ್ಟಿನಲ್ಲಿ ಈಗ 0.8 ಏನಿದೆ ಅದನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಚಾಲ್ತಿ ಖಾತೆ ಕೊರತೆ ಇರೋದೇ ಇಲ್ಲ ಅನ್ನುವಂಥದ್ದು ಅಂತೇಳಿ. ಎಸ್, ಇಲ್ಲಿ 3 ಸ್ಟೇಟ್ಮೆಂಟ್ಗಳಿದೆ. ಮೇಲಿಡಿರುವ ಹೇಳಿಕೆಗಳಿಗೆ ಯಾವುದು ಸರಿಯಾಗಿದೆ? 1 ಮತ್ತು 2, 2 ಮತ್ತು 3, 1 ಮತ್ತು 3, 1, 2, 3 ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂತೇಳಿ ನಾವು ನೋಡ್ತಾ ಬಂದ್ರೆ, ಸರಿಯಾದಂತಹ ಉತ್ತರ ಯಾವುದು ಅಂತೇಳಿ ನಾವು ನೋಡ್ತಾ ಬಂದ್ರೆ, ಎಸ್, ಡೀಟೇಲ್ಡ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಮೊದಲನೇದಾಗಿ ಇದು ಸರಿಯಾದಂತಹ ಹೇಳಿಕೆ. ಐತಿಹಾಸಿಕವಾಗಿ ಹೆಚ್ಚಳವನ್ನ ಕಂಡಿದೆ. ವಿದೇಶಿ ವಿನಿಮಯದ ಪಾಲು ಅನ್ನುವಂಥದ್ದು ಬಹಳಷ್ಟು ಹೆಚ್ಚಾಗಿದೆ. ವಿದೇಶಿ ವಿನಿಮಯ ಸಂಗ್ರಹ ಅನ್ನುವಂಥದ್ದು ಇದು ನೆಕ್ಸ್ಟ್ 11.1 ಮಂತ್ನವರೆಗೆ ನಾವು ಸರಕನ್ನು ಪರ್ಚೇಸ್ ಮಾಡೋದಕ್ಕೆ ಅವೈಲೇಬಲ್ ಇರುತ್ತೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಸ್ಟೇಟ್ಮೆಂಟ್ 1 ರೈಟ್ ಆಗಿದೆ. ಸರಕು ರಫ್ತಾಯಿನ ಪಾಲು ಐತಿಹಾಸಿಕ ಕುಸಿತವನ್ನ ಕಂಡಿದೆ. ಸರಕು ರಫ್ತಿನ ಪಾಲು ಕುಸಿತ ಕಂಡಿಲ್ಲ, ಹೆಚ್ಚಳ ಆಗಿದೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಸರಕುಗಳ ರಫ್ತು ಕೂಡ ಕುಸಿತ ಕಂಡಿಲ್ಲ. ಸೇವೆಗಳ ರಫ್ತು ಕೂಡ ಕುಸಿತ ಕಂಡಿಲ್ಲ. ಬಟ್ ಆದ್ರೆ ನಮ್ಮ ಆಮದುನು ಕೂಡ ಜಾಸ್ತಿ ಆಗ್ತಾ ಇದೆ, ರಫ್ತುನು ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಎಸ್, ಹಾಗಾದ್ರೆ 2015ರಿಂದ 2026ಕ್ಕೆ ಹೋಲಿಕೆ ಮಾಡಿದಂತೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ನ ಪ್ರಮಾಣ ಕುಸಿತ ಕಂಡಿದೆ. GDPಯಲ್ಲಿ ಗಮನಾರ್ಹ ಸುಧಾರಣೆಯನ್ನ ಕಂಡಿದೆ ಅಂತೇಳಿ ನೋಡ್ತಾ ಆಗ್ತೀವಿ. ಇದು 3ನೇ ಸ್ಟೇಟ್ಮೆಂಟ್ ರೈಟ್, 2ನೇ ಸ್ಟೇಟ್ಮೆಂಟ್ ರಾಂಗ್. ಹಾಗಾದ್ರೆ ನಾವೀಗ 1 ಮತ್ತು 3 ಸರಿ, 1 ಮತ್ತು 3 ಸರಿ ಅಂತೇಳಿ ನಾವಿಲ್ಲಿ ಏನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದಾಗಿರುತ್ತೆ ಅಂತೇಳಿ. ಎಸ್, ನೆನಪಲ್ಲಿ ಇಟ್ಕೊಳ್ಳಿ, 1 ಮತ್ತು 3 ಸರಿ ಅನ್ನೋಂಥದ್ದು. ಎಸ್, ಇನ್ನ ನೋಡಿ ಇಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್, ಚಾಲ್ತಿ ಖಾತೆಯ ಕೊರತೆ ಅಂತ ಬಂದಾಗ ಏನ್ ಚಾಲ್ತಿ ಖಾತೆಯ ಕೊರತೆ ಅಂತಂದ್ರೆ, ಚಾಲ್ತಿ ಖಾತೆಯ ಕೊರತೆ ಅಂತಂದ್ರೆ ರಫ್ತು ಪ್ರಮಾಣ ಕಡಿಮೆ ಇದ್ದು ಆಮದು ಪ್ರಮಾಣ ಜಾಸ್ತಿ ಇದ್ರೆ ಇದನ್ನ ಚಾಲ್ತಿ ಖಾತೆಯ ಕೊರತೆ ಅಂತ ಕರಿತೀವಿ. ನಾವು ರಫ್ತು 100 ಕೋಟಿ ರಫ್ತು ಮಾಡಿದೀವಿ, 120 ಕೋಟಿ ಆಮದು ಮಾಡ್ಕೊಂಡಿದ್ದೀವಿ ಅಂದ್ರೆ -20. ದಿಸ್ ಇಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್. ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ಮತ್ತೆ ಆಗ್ಲೇ ನಾವು ಮಾತಾಡ್ದಂಗೆ ಫಿಸಿಕಲ್ ಡೆಫಿಸಿಟ್ ಅಂತ ಏನ್ ಕರಿತೀವಿ, ಫಿಸಿಕಲ್ ಡೆಫಿಸಿಟ್, ಕೋಶೀಯ ಕೊರತೆ, ಚಾಲ್ತಿ ಖಾತೆಯ ಕೊರತೆ, ಕೋಶೀಯ ಕೊರತೆ ಎರಡು ಇದ್ರೆ ಅದನ್ನ ಟ್ವಿನ್ ಡೆಫಿಸಿಟ್ ಅಂತ ಕರಿತೀವಿ. ಲಾಸ್ಟ್ ಕೇಸ್ ಪ್ರಶ್ನೆ. ಟ್ವಿನ್ ಡೆಫಿಸಿಟ್ ಅಂತಂದ್ರೆ ಏನು ಅಂತಂದ್ರೆ ಏಕಕಾಲದಲ್ಲಿ ಕೋಶೀಯ ಕೊರತೆ ಮತ್ತು ಚಾಲ್ತಿ ಖಾತೆಯ ಕೊರತೆ ಎರಡು ಇದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಟ್ವಿನ್ ಡೆಫಿಸಿಟ್ ಅಂತೇಳಿ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಹೀಗೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಇವನ್ನೆಲ್ಲವನ್ನು ಕೂಡ ನೀವು ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂದಾಗ ಇಂಡಿಯನ್ ಎಕನಾಮಿಕ್ ಸರ್ವೆನ ಡೀಟೇಲ್ಡ್ ಆಗಿ ಏನ್ ಮಾಡ್ಬೇಕಾಗತ್ತೆ, ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಹೋಗ್ಬೇಕು. ಆಮೇಲೆ ಈ ವರ್ಡಿಂಗ್ಸ್ ಗಳೆಲ್ಲ ಗೊತ್ತಿರ್ಬೇಕು, ಟರ್ಮಿನಾಲಜೀಸ್, GDP ಅಂದ್ರೆ ಏನು, ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಂದ್ರೆ ಏನು, ಆಮೇಲೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತಂದ್ರೆ ಏನು, ಈ ಟರ್ಮಿನಾಲಜೀಸ್ ಎಲ್ಲ ಗೊತ್ತಿರ್ಬೇಕಪ್ಪ ಅಂತಂದ್ರೆ ನಾವು ಏನು ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಅಂತ ಏನ್ ನೋಡ್ತೀವಿ ಅದನ್ನು ಕೂಡ ನೀವು ಕಾಮನ್ ಆಗಿ ಓದ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಅದೆಲ್ಲ ಓದ್ಕೊಂಡಿದ್ದಂತ ಸಂದರ್ಭದಲ್ಲಿ ಎಕನಾಮಿಕ್ ಸರ್ವೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲ ಅಂತಂದ್ರೆ ಅಂಡರ್ಸ್ಟ್ಯಾಂಡೇ ಆಗಲ್ಲ. ಈಗ ನಿಮಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಂದ್ರೆ ಏನು ಅಂತ ಗೊತ್ತಿದ್ರೆ ನಾವು ಇದನ್ನ ಡಿಫೈನ್ ಮಾಡ್ಬೋದು. ಫಿಸಿಕಲ್ ಡೆಫಿಸಿಟ್ ಅಂತಂದ್ರೆ ಏನು ಅಂತ ಗೊತ್ತಿದ್ರೆ ಬರೀಬಹುದು. ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂದ್ರೇನೆ ಗೊತ್ತಿರಲ್ಲ ಕೆಲವರಿಗೆ. ಸೊ 11 ತಿಂಗಳಿಗೆ ಅಂದ್ರೆ ಏನು, ಈ ತರ ಎಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂದ್ರೆ ವಿದೇಶಿ ಕರೆನ್ಸಿಗಳ ಸಂಗ್ರಹ, ವಿದೇಶಿ ಕರೆನ್ಸಿಗಳ ಸಂಗ್ರಹ ಅಂತೇಳಿ ನೋಡ್ತಾ ಬರ್ತೀವಿ. ಈ ವಿದೇಶಿ ಕರೆನ್ಸಿಗಳ ಸಂಗ್ರಹ ನಮ್ಮಲ್ಲಿ 11 ತಿಂಗಳವರೆಗೆ ಆಮದು ಮಾಡ್ಕೊಂಡ್ರು ಕೂಡ ಕೊಡೋದಕ್ಕೆ ಇರುತ್ತೆ, ಅವೈಲೇಬಲ್ ಇರುತ್ತೆ ಅನ್ನುವಂಥದ್ದು. ಅಷ್ಟು ಸಂಗ್ರಹಣೆಯನ್ನು ಮಾಡಿದೀವಿ ಅಂತೇಳಿ ಇಂಡಿಯನ್ ಎಕನಾಮಿಕ್ ಸರ್ವೆಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಹೀಗೆ ನಾವು ಕೆಲವೊಂದಿಷ್ಟು ಅಪ್ಲಿಕೇಬಲ್ ಲೆವೆಲ್ ಮ್ಯಾಕ್ಸಿಮಮ್ ಇವಾಗೆಲ್ಲ ಎಲ್ಲ ಎಕ್ಸಾಮ್ಸ್ಗಳು ಇದೇ ರೀತಿ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಈ ಎಲ್ಲಾ ವಿಷಯಗಳನ್ನ ನನ್ನ ಭಾರತದ ಆರ್ಥಿಕತೆ ಪುಸ್ತಕದಲ್ಲಿ ನಾನು ಕವರ್ ಮಾಡಿದ್ದೀನಿ. ಇಂಡಿಯನ್ ಎಕನಾಮಿಕ್ ಸರ್ವೆ ಅಂತಾನೆ ಒಂದು ಚಾಪ್ಟರ್ ಹಾಕಿದ್ದೀನಿ, ಯೂನಿಯನ್ ಬಜೆಟ್ ಅಂತ ಒಂದು ಚಾಪ್ಟರ್ ಹಾಕಿದ್ದೀನಿ. ಸೊ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಪುಸ್ತಕಗಳು, ರಾಜ್ಯದ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲಿ ಅವೈಲೇಬಲ್ ಇದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಸ್ಗಳು ಕೂಡ ಅವೈಲೇಬಲ್ ಇದೆ. ನೀವೇನ್ ಮಾಡ್ಬೋದು, ಕೆಲವು ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಆ ಕ್ಲಾಸ್ಗಳನ್ನ ಪರ್ಚೇಸ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಧನ್ಯವಾದಗಳು.